ಹಾಯ್ ಎಲ್ಲರಿಗೂ ನಮಸ್ತೆ. ಎಲ್ಲ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ, ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತಾ ಇದ್ದೀನಿ. ಹಾಗೆ ನೀವು ನೋಡ್ತಾ ಇದ್ದೀರಾ ರತ್ನಂ ಯೂಟ್ಯೂಬ್ ಚಾನಲ್. ನಾನಿವತ್ತು ಫ್ರಾನ್ಸ್ ಗೀ ರೋಸ್ಟ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ತುಂಬ ಸಿಂಪಲ್ಲಾಗಿ ಮನೆಯಲ್ಲೇ ಮಾಡ್ಕೊಳ್ಬೋದು. ಸಾಮಗ್ರಿಗಳು ಕೂಡ ಜಾಸ್ತಿ ಬೇಕಂತ ಏನಿಲ್ಲ, ತುಂಬ ಟೇಸ್ಟಿಯಾಗಿ ಮಾಡ್ಕೊಳ್ಬೋದು. ಹೇಗೆ ಮಾಡ್ತೀನಿ ಅಂತ ಪೂರ್ತಿ ವಿಡಿಯೋ ನೋಡಿ. ಹಾಗೆ ನಾನಿಲ್ಲಿ ಫ್ರಾನ್ಸ್ ಅಂದರೆ ಸಟ್ಲಿಯನ್ನು ಬಿಡಿಸಿಟ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಮೇಲ್ಗಡೆ ಸಿಪ್ಪೆ ಕೂಡ ತೆಕ್ಕೊಂಡಿದ್ದೀನಿ. ತುಂಬ ಚಿಕ್ಕ ಚಿಕ್ಕ ಸಟ್ಲಿ, ಇದು ತುಂಬ ದೊಡ್ಡ ಇಲ್ಲ, ಇದು ತೀರಾ ಚಿಕ್ಕ ಉಂಟು. ಹಾಗಾಗಿ ತುಂಬ ಸಿಂಪಲ್ಲಾಗಿ ನಾವಿಲ್ಲಿ ಮನೆಯಲ್ಲೇ ಫ್ರಾನ್ಸ್ ಗೀ ರೋಸ್ಟ್ ಮಾಡ್ಕೊಳ್ಬೋದು. ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ಟೇಸ್ಟ್ ಬಗ್ಗೆ ಹೇಳ್ಬೇಕಂದ್ರೆ ತುಂಬ ಅಂದರೆ ತುಂಬ ಸಖತ್ತಾಗಿರುತ್ತೆ. ನೀವು ಹೋಟೆಲಲ್ಲಿ ಅಂದರೆ ಮಂಗಳೂರು ಮತ್ತು ಕುಂದಾಪುರ ಸೈಡಲ್ಲೆಲ್ಲ ಕೊಡ್ತಾರೆ. ಹಾಗೆ ನಾನಿಲ್ಲಿ ಉಪ್ಪು ಮತ್ತು ಅರಿಶಿನ ಹಾಗೆ ಖಾರ ಪುಡಿ ಹಾಕ್ತಾಯಿದ್ದೀನಿ. ಖಾರ ಪುಡಿ ನಾನಿಲ್ಲಿ 3 ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಅರಿಶಿನ ಚಿಟಿಕೆ ಎಷ್ಟು ಅಂತ ಹೇಳ್ಬೋದು, ಅಂದರೆ 1/4 ಟೇಬಲ್ ಸ್ಪೂನ್ ಅಂತ ಹೇಳ್ಬೋದು. ಹಾಗೆ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. 1-1.5 ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ, ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ಹಾಕಬೇಕಂತ ಏನಿಲ್ಲ, ಸ್ವಲ್ಪ ಟೇಸ್ಟಿಗಷ್ಟೇ ಹಾಕ್ಕೊಂಡ್ರೆ ಸಾಕು. ಯಾಕೆಂದರೆ ಶುಂಠಿ ಬೆಳ್ಳುಳ್ಳಿ ಫ್ಲೇವರ್ ಬರಲಿ ಹೇಳಿ ಅಷ್ಟೇ. ಹಾಗೆ ನಾನಿಲ್ಲಿ ನೀವು ಯಾವುದಾದರೂ ಗರಂ ಮಸಾಲೆ ಅಂತಂದರೆ ಮನೆಯಲ್ಲೇ ಮಾಡಿಕೊಂಡ್ರೂ ಓಕೆ, ಅಂಗಡಿಯಿಂದ ತಂದಿದ್ದಾದರೂ ಓಕೆ, ತೊಂದರೆ ಇಲ್ಲ. ಗರಂ ಮಸಾಲೆ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ನಾನಿಲ್ಲಿ 2 ಥರ ಗರಂ ಮಸಾಲೆ ಪೌಡ್ರನ್ನು ಬಳಸ್ಕೊಂಡಿದ್ದೀನಿ. ಅಂದರೆ ಮನೇಲಿ ಮಾಡಿದ್ದು, ಸ್ವಲ್ಪ ಅಂಗಡಿಯಲ್ಲಿ ಮಾಡಿದ್ದು. ಅಂದರೆ ಅಂಗಡಿಯಲ್ಲಿ ಮಾಡಿದ್ದು 1.5 ಸ್ಪೂನಷ್ಟು, ಮನೇಲಿ ಮಾಡಿದ್ದು 1.5 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಹಾಗೆ ಮೊಸರು ಒಂದು 5-6 ಸ್ಪೂನಷ್ಟು ಮೊಸರು ಹಾಕ್ಕೊಂಡಿದ್ದೀನಿ. ಹಾಗೆ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ನೋಡ್ತಾ 1 ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ನಿಂಬೆಹಣ್ಣಿನ ರಸ ಹಾಕ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಗಟ್ಟಿ ಉಂಟು. ಇದಿಷ್ಟು ದೊಡ್ಡ ಅಂದರೆ ಹೋಳು 1 ಪೀಸನ್ನು ಹಾಕ್ಕೊಳ್ಬೋದು, ತೊಂದರೆ ಇಲ್ಲ. ದೊಡ್ಡ ಲಿಂಬುದಾದರೆ, ಚಿಕ್ಕ ಲಿಂಬು ಆದರೆ ಪೂರ್ತಿ ಲಿಂಬನ್ನು ಹಾಕ್ಕೊಳ್ಳಿ, ತೊಂದರೆ ಇಲ್ಲ. 1 ಟೇಬಲ್ ಸ್ಪೂನಲ್ಲಿ ಹೇಳಬೇಕಂದ್ರೆ 2-2.5 ಟೇಬಲ್ ಸ್ಪೂನಷ್ಟು ಲಿಂಬೆ ರಸವನ್ನು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಹಾಗೆ ಇದ್ರ ಜೊತೆಗೆ ಫ್ರಾನ್ಸ್ ಗೀ ರೋಸ್ಟಲ್ಲಿ ಹಾಗೆ ನಾನಿಲ್ಲಿ ತುಪ್ಪನ ಕಾಸಿಟ್ಕೊಂಡಿದ್ದೀನಿ ನೋಡಿ, ಒಂದು ಸ್ವಲ್ಪ ಕರಗಿಸಿಟ್ಕೊಂಡಿದ್ದೀನಿ ಬಿಸಿ ಮಾಡಿ. ಅದನ್ನು ಹಾಕ್ಕೊಂಡು ನಾನಿಲ್ಲಿ ಅಷ್ಟು ತುಪ್ಪವನ್ನು ಹಾಕ್ಕೊಳ್ತಾ ಇಲ್ಲ, ಸ್ವಲ್ಪ ತುಪ್ಪವನ್ನು ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಒಂದು 6-7 ಸ್ಪೂನಷ್ಟು ಇರ್ಬೋದೇನೋ ಅಂದಾಜು, ಅಷ್ಟನ್ನು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ 2-3 ಸ್ಪೂನಷ್ಟು ತೆಗೆದಿಟ್ಕೊಂಡಿದ್ದೀನಿ. ಹಾಗೆ ಇವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾನಿಲ್ಲಿ ಕೈ ಹಾಕ್ತಾಯಿಲ್ಲ, ಯಾಕೆಂದರೆ ತುಪ್ಪ ಹಾಕಿರೋದ್ರ ಕಾರಣದಿಂದ ತುಪ್ಪ ಎಲ್ಲ ಸುಮ್ಮನೆ ಕೈಗೆ ಹೀರ್ಕೊಂಡು ಬಿಡುತ್ತೆ ಹೇಳಿ ಅಷ್ಟೇ. ಅದಕ್ಕೆ ಸ್ಪೂನಿನ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವಿಲ್ಲಿ. ಉಪ್ಪು ಮತ್ತು ಖಾರ ಹುಳಿ ಎಲ್ಲವೂ ಕೂಡ ಹದವಾಗಿ ಹಾಕಬೇಕು. ಹಾಗೆ ಗರಂ ಮಸಾಲೆ ನಾನು ಹಾಕಿರೋದ್ರಿಂದ ಚೆನ್ನಾಗಿ ಫ್ಲೇವರ್ ಬರುತ್ತೆ. ಖಾರ ಕೂಡ ಬೇಕಾದರೆ ಜಾಸ್ತಿ ಬೇಕು ಅಂತ ಅನಿಸಿದ್ರೆ ಜಾಸ್ತಿ ಹಾಕ್ಕೊಳ್ಬೋದು, ತೊಂದರೆ ಇಲ್ಲ. ಹಾಗೆ ನಾನಿಲ್ಲಿ ಮತ್ತೆ ಉಳಿದಿರೋ ತುಪ್ಪವನ್ನು ಅಷ್ಟನ್ನು ಕೂಡ ಹಾಕ್ಕೊಂಡು ನಾನಿಲ್ಲಿ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ತುಪ್ಪ ಬೇಕು ಅಂತ ಗೊತ್ತಾಗುತ್ತೆ. ನಾನಿಲ್ಲಿ ಸ್ವಲ್ಪವೇ ಇಟ್ಕೊಂಡಿದ್ದೆ ಅದು ಫ್ರಾನ್ಸು, ಹಾಗಾಗಿ ಏನು ಜಾಸ್ತಿ ಏನಿಲ್ಲ. ತೂಕ ಮಾಡಿದರೆ ಒಂದು 1/4 kg ಅಷ್ಟು ಇರ್ಬೋದೇನೋ. ಅದು ತುಂಬ ತೀರಾ ಚಿಕ್ಕ ಉಂಟು. ಹಾಗಾಗಿ ತುಪ್ಪ ಚೆನ್ನಾಗಿ ಕಾಯಬೇಕು. ಕಾದ್ಮೇಲೆ ನಾನಿಲ್ಲಿ ಕರಿಬೇವನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಇದ್ರ ಜೊತೆಗೆ ಶುಂಠಿ ಮತ್ತು ಬೆಳ್ಳುಳ್ಳಿನೇ ಚಿಕ್ಕದಾಗಿ ಹೆಚ್ಕೊಂಡು ಹಾಕ್ಕೊಳ್ಬೋದು, ತೊಂದರೆ ಇಲ್ಲ. ನನಗಿಲ್ಲಿ ಟೈಮ್ ಇರಲಿಲ್ಲ, ಹಾಗಾಗಿ ನಾನಿಲ್ಲಿ ಖಾಲಿ ಕರಿಬೇವನ್ನು ಮಾತ್ರ ಹಾಕ್ತಾಯಿದ್ದೀನಿ. ಹಾಗೆ ಮಿಕ್ಸ್ ಮಾಡಿ ಇಟ್ಕೊಂಡಿರುವಂಥ ಫ್ರಾನ್ಸ್ ನೋಡ್ತಾ ಇರ್ಬೋದು ನೀವಿಲ್ಲಿ. ಶುಂಠಿ ಬೆಳ್ಳುಳ್ಳಿ ಹಾಕಿದರೆ ತುಂಬ ಚೆನ್ನಾಗಿ ಫ್ಲೇವರ್ ಬರುತ್ತೆ. ಹಾಗಾಗಿ ನನಗಿಲ್ಲಿ ಟೈಮ್ ಸಾಕಾಗಿಲ್ಲ, ಹಾಗಾಗಿ ನಾನಿಲ್ಲಿ ಮಾಡ್ಕೊಳ್ಳೋಕೆ ಹೋಗಿಲ್ಲ. ಹಾಗೆ ತೋರಿಸ್ತಾ ಇದ್ದೀನಿ. ಹಾಗೆ ಅಷ್ಟನ್ನು ಹಾಕಿ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವಿಲ್ಲಿ. ನಿಜವಾಗ್ಲೂ ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ನಿಜವಾಗ್ಲೂ ಏನಿದೆ ಫ್ರಾನ್ಸ್ ಗೀ ರೋಸ್ಟ್ ತಿಂದಷ್ಟೇ ಖುಷಿ ಅಂತ ಅನಿಸುತ್ತೆ, ಅದೇ ಥರ ಬರುತ್ತೆ. ಆದರೆ ನಮಗೆ ಹೋಟೆಲಲ್ಲಿ ತುಂಬ ತುಪ್ಪ ಜಾಸ್ತಿ ಜಾಸ್ತಿ ಅಂತ ಅನಿಸುತ್ತಲ್ಲ, ಇಲ್ಲಿ ಅಷ್ಟೊಂದು ಪ್ರಮಾಣದಲ್ಲಿ ಇರಲ್ಲ ಅಷ್ಟೇ. ಬಿಟ್ಟರೆ ಬೇರೆ ಎಲ್ಲ ಸೇಮ್ ಅಂತಲೇ ಅನಿಸುತ್ತೆ. ತಿನ್ನಲಿಕ್ಕೆ ತುಂಬ ಖುಷಿಯಾಗುತ್ತೆ, ಡಿಫ್ರೆಂಟ್ ಟೇಸ್ಟ್ ಬರುತ್ತೆ. ಹಾಗೆ ನಾನಿಲ್ಲಿ ಮಿಕ್ಸ್ ಮಾಡಿ ಈಗ ಸಣ್ಣ ಉರಿಯಲ್ಲೇ ಮುಚ್ಚಿಟ್ಟಿದ್ದೀನಿ. ಹಾಗೆ 2 ನಿಮಿಷ ಆಗಿದೆ. ಒಂದು ಸರಿ ಓಪನ್ ಮಾಡಿ ನೋಡ್ತಾ ಇದ್ದೀನಿ ನಾನಿಲ್ಲಿ. ನೋಡ್ತಾ ಇರ್ಬೋದು ಚೆನ್ನಾಗಿ ಕುದಿ ಬರ್ತಾ ಇದೆ ನೋಡಿ. ಫ್ರಾನ್ಸ್ ಬೇಗ ಬೆಂದುಬಿಡುತ್ತಲ್ಲ ನೋಡಿ, ಆಲ್ರೆಡಿ ಅದು ಫ್ರಾನ್ಸ್ ಬೆಂದು ಹೋಗಿಬಿಟ್ಟಿದೆ ಸಟ್ಲಿ. ನೋಡ್ತಾ ಇರ್ಬೋದು ನೀವಿಲ್ಲಿ.
ಹಾಗೆ ನೋಡಿ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಂಡೀಗ ಇನ್ನೊಂದು ನಿಮಿಷ ನಾನು ಕುದಿಸ್ಕೊತಾ ಇದ್ದೀನಿ. ಯಾಕೆಂದರೆ ಗೀ ಎಲ್ಲ ಚೆನ್ನಾಗಿ ಬರಬೇಕು. ಘಮ ಅಂತೂ ಸಖತ್ತಾಗಿ ಬರ್ತಾಯಿದೆ, ಮೂಗಿಗೆ ಅಷ್ಟು ಚೆನ್ನಾಗಿ ಘಮ ಬರ್ತಾಯಿದೆ. ಯಾಕೆಂದರೆ ತುಪ್ಪ ಹಾಕಿರೋದ್ರಿಂದ ಮಸ್ತಾಗಿ ಬರ್ತಾಯಿದೆ. ಹಾಗೆ ಇನ್ನೊಂದು ಸ್ವಲ್ಪ ಹೊತ್ತು ನಾನು ಮುಚ್ಚಿಟ್ಕೊಳ್ತಾ ಇದ್ದೀನಿ. ಇದು ಒಂದು 2 ನಿಮಿಷದಲ್ಲೇ ಆಗೋಗಿಬಿಡುತ್ತೆ, ತೊಂದರೆ ಇಲ್ಲ. ನಾವು ಮಿಕ್ಸ್ ಮಾಡಿರುವಂಥ ಮಿಶ್ರಣವನ್ನು ಕೂಡ ಬೇಕಾದ್ರೆ ನಾವು ಹಾಗೆ ಸ್ವಲ್ಪ ಹೊತ್ತು ನೆನೆಲಿಕ್ಕೆ ಇಡ್ಬೋದು ಅಥವಾ ಡೈರೆಕ್ಟಾಗಿ ಕೂಡ ಮಾಡ್ಬೋದು. ನಾನಿಲ್ಲಿ ಡೈರೆಕ್ಟಾಗಿ ಮಾಡಿದ್ದೀನಿ. ಈಗ ನೋಡಿ, ಈಗ ಸಂಪೂರ್ಣವಾಗಿ ರೆಡಿಯಾಗಿದೆ. ನನ್ನ ಮಗ ತುಂಬ ತ್ರಾಸು ಕೊಡ್ತಾಯಿದ್ದ, ಆ ಕಾರಣ ನನಗೆ ಸರಿಯಾಗಿ ಅಂದರೆ ಶುಂಠಿ ಬೆಳ್ಳುಳ್ಳಿ ನಂಗೆ ಹಾಕಲಿಕ್ಕಿತ್ತು, ಹಾಗಾಗಿ ನಾನು ಅದನ್ನು ಹಾಕಿರಲಿಲ್ಲ ಅಷ್ಟೇ. ಇಲ್ಲಾಂದರೆ ನಾನು ಅದನ್ನು ಖಂಡಿತ ಹಾಕ್ತಿದ್ದೆ. ತುಂಬ ಅದು ಹಾಕಿದ್ರಂತೂ ಇನ್ನೂ ಚೆನ್ನಾಗಿ ಅದು ಬಾಯಿಗೆ ಸಿಗತ್ತಲ್ಲ ಪೀಸ್ಗಳು, ಸಖತ್ತಾಗಿರುತ್ತೆ. ನೋಡ್ತಾ ಇರ್ಬೋದು ನೀವು ಇಲ್ಲಿ ರೆಡಿಯಾಗಿದೆ ನೋಡಿ. ಸ್ವಲ್ಪ ಗಟ್ಟಿ ಕೂಡ ಆಗಿದೆ ಮಸಾಲ, ತುಂಬ ಕಲರ್ ಕೂಡ ಚೆನ್ನಾಗಿ ಬರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ನೋಡ್ತಾ ಇದ್ದೀರಾ ರೆಡಿಯಾಗಿದೆ. ಯಾರಿಗೆಲ್ಲ ಈ ಫ್ರಾನ್ಸ್ ಗೀ ರೋಸ್ಟ್ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆಲ್ಲ ಕಳಿಸಿ. ಹಾಗೆ ನೀವು ಕೂಡ ಮನೇಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ, ಹಾಗೆ ಕಮೆಂಟ್ ಮೂಲಕ ನನಗೆ ತಿಳಿಸಿ ಅಂತ ಹೇಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು, ನಾನಿಲ್ಲಿ ಟೇಸ್ಟ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ಸಖತ್ತಾಗಿದೆ, ತುಂಬ ಇಷ್ಟ ಆಗುತ್ತೆ ಇದು. ಹಾಗೆ ದಯವಿಟ್ಟು ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಹಾಗೆ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.